TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಯ್. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈ ಸಂದರ್ಭದಲ್ಲಿ ದೊಡ್ಡ ಗೌಡರ ಮುಂದೆ 4 ದೊಡ್ಡ ಸವಾಲಿದೆ. ಯಾಕೆ ಅಂತ ಹೇಳಿದ್ರೆ, ತಮ್ಮ ಸ್ವಕ್ಷೇತ್ರ ಹಾಸನವನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡರು ಬಿಟ್ಕೊಟ್ಟಿದ್ದಾರೆ. ಈ ಕ್ಷೇತ್ರವನ್ನು ಶತಾಯಗತಾಯ ಇದು ಅವರ ಸ್ವಕ್ಷೇತ್ರ, ಹೀಗಾಗಿ ಅವ್ರನ್ನ ಗೆಲ್ಲಿಸ್ಕೊಂಡೇ ಬರಬೇಕು. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ತುಮಕೂರು ಅಖಾಡದಿಂದ ದೇವೇಗೌಡರು ಸ್ವತಃ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಅವರು ಗೆಲ್ಲೇಬೇಕು. ಮತ್ತೊಂದು ಸವಾಲಿನ ಅಂಶ ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ತಮ್ಮ ಪುತ್ರ CM ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಂಡೇ ಬರಬೇಕು. ಮುಖ್ಯವಾಗಿ ಮತ್ತೊಂದು ದೊಡ್ಡ ಸವಾಲು ದೊಡ್ಡ ಗೌಡರ ಮುಂದೆ ಇರೋದು, ಮೈತ್ರಿ ಅಭ್ಯರ್ಥಿಗಳು ಎಲ್ಲ 28 ಕ್ಷೇತ್ರಗಳಿದ್ದಾರೆ, ಅವನ್ನೆಲ್ಲ ಗೆಲ್ಲಿಸ್ಕೊಂಡು ಬರಬೇಕು. ಆದರೆ ಈ ದೊಡ್ಡ ಸವಾಲನ್ನು 87 ವರ್ಷದ ಚಿರಯುವಕ ದೇವೇಗೌಡರು ಹೇಗೆ ಸಾಧ್ಯ ಮಾಡ್ತಾರೆ, ಅವರ ಚುನಾವಣಾ ವೈಖರಿ ಹೇಗಿರುತ್ತೆ, ಭಾಷಣಗಳಿಗೆ ಅವ್ರು ಹೇಗೆ ತಯಾರಿ ನಡೆಸ್ತಾರೆ, ಬನ್ನಿ ನಾವು ನಿಮಗೆ ತೋರಿಸ್ತೀವಿ. HD ದೇವೇಗೌಡ ಇದೊಂದು ಹೆಸರು, ರಾಜಕಾರಣದಲ್ಲಿ ದೊಡ್ಡ ಶಕ್ತಿ. ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಪಟ್ಟಕ್ಕೇರಿದ್ದ ಏಕೈಕ ಕನ್ನಡಿಗ. 60 ವರ್ಷದಿಂದ ರಾಜ್ಯದ ಮತ್ತು ದೇಶದ ರಾಜಕಾರಣದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡ ಪರಿಪಕ್ವ ರಾಜಕಾರಣಿ. ಇಂತಹ ದೇವೇಗೌಡರು ತುಮಕೂರಿನ ಅಖಾಡದಲ್ಲಿ ತೊಡೆತಟ್ಟಿದ್ದಾರೆ. ಮೊಮ್ಮಗನಿಗಾಗಿ ಹಾಸನವನ್ನ ಧಾರೆ ಎರೆದ ದೇವೇಗೌಡರಿಗೆ ತುಮಕೂರಿನಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ನಿರ್ಣಾಯಕ ರಣಕಣದಲ್ಲಿ ಗೆದ್ದು ಸಂಸತ್ ಪ್ರವೇಶಿಸಲು ಸಜ್ಜಾಗಿರೋ 86 ವರ್ಷದ ದೇವೇಗೌಡರು ಅದೆಂತಹ ತಂತ್ರಗಾರಿಕೆ ರೂಪಿಸಿದ್ದಾರೆ. ದೇವೇಗೌಡರ ದಿನಚರಿ ಬೆಳಗ್ಗೆ 6:30ಕ್ಕೆ ಆರಂಭವಾಗುತ್ತೆ. ಗೌಡರು ಈ ಬಾರಿ ಸಂಸತ್ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ತುಮಕೂರಿನಲ್ಲೇ ಬಿಡಾರ ಹೂಡಿದ್ರು. ಇಡೀ ದಿನ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ಳುವ ಗೌಡರು ಬೆಳಗ್ಗೆ ಬೇಗ ಎದ್ದು ಮಂತ್ರ ಪಠಣೆ ಮಾಡುತ್ತಿದ್ರು. ದೇವೇಗೌಡರು ಚುನಾವಣಾ ಅಖಾಡಕ್ಕೆ ಇಳಿದಿರ್ತಕ್ಕಂಥ ತುಮಕೂರಿನಲ್ಲಿದ್ದೀವಿ ನಾವು. ಈಗ ಸಮಯ ಬೆಳಗ್ಗೆ 8 ಗಂಟೆ. DCM ಡಾಕ್ಟರ್ G ಪರಮೇಶ್ವರ್ ಅವರ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿದ್ದೀವಿ. ಇದೇ ಅತಿಥಿ ಗೃಹದಲ್ಲಿ ದೇವೇಗೌಡರು ಉಳ್ಕೊಂಡಿದ್ದಾರೆ. ಮುಂದೆ ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ನೋಡೋಣ ಬನ್ನಿ. ಊರಿಗೊಂದೇ ಟೆಲಿಫೋನ್ ಇರುತ್ತಿದ್ದ ಕಾಲದಲ್ಲೇ ರಾಜಕೀಯ ಆರಂಭಿಸಿದವರು ದೇವೇಗೌಡರು. ಆದರೆ ಸಮಯಕ್ಕೆ ತಕ್ಕಂತೆ ಗೌಡರು ಬದಲಾಗಿದ್ದಾರೆ. ಬೆಳಗ್ಗೆಯೇ JDS ಸೋಷಿಯಲ್ ಮೀಡಿಯಾ ತಂಡದ ಜೊತೆ ಚರ್ಚೆ ನಡೆಸಿದರು. ಇದೇ ವೇಳೆ ತುಮಕೂರಿಗೆ ಹೇಮಾವತಿ ನೀರು ಬರಲು ಬಿಡಲಿಲ್ಲ ಅನ್ನೋ ಆರೋಪಕ್ಕೂ ಸಾಮಾಜಿಕ ಜಾಲತಾಣದ ಮೂಲಕವೇ ದೇವೇಗೌಡರು ಉತ್ತರ ನೀಡಿದ್ರು. ದೇವೇಗೌಡರು ಈಗಾಗಲೇ ಸ್ನಾನ ಮುಗಿಸಿ, ಜಪ ಮುಗಿಸಿ ಮತ್ತು ಸೋಷಿಯಲ್ ಮೀಡಿಯಾ ಜೊತೆ ಇಂಟ್ರಾಕ್ಷನ್ ಮಾಡಿ ಬೆಳಗ್ಗಿನ ಲಘು ಉಪಹಾರವನ್ನು ಸೇರಿಸಿದ್ದಾರೆ. ಸ್ವತಃ ದೇವೇಗೌಡರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನಾರ್ಮಲಿ ಚುನಾವಣಾ ಪ್ರಚಾರ ಇದ್ದಾಗ ನಿಮ್ಮ ಇದೇನಿರುತ್ತೆ ಸರ್, ದಿನಚರಿ ಹೇಗಿರುತ್ತೆ ಸರ್? ಬೆಳಗ್ಗೆ ಟೈಮಿಂಗ್ಸು ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ನಾನು ರಾತ್ರಿ 2 ಗಂಟೆಗೆ ಮಲಗಿದ್ದೇನೆ. ನಿನ್ನೆ ನಾವು ಹಾಸನ ಜಿಲ್ಲೆ 5 ಪ್ರೋಗ್ರಾಮ್ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದು ಹೆಲಿಕಾಪ್ಟರ್ ಕೆಟ್ಟೋಯ್ತು. ಅದರ ಕಾರಣ ನಾನು ಸಿದ್ದರಾಮಯ್ಯರು ಇದು ಬಾಣಾವರದಿಂದ ಗಂಡಸಿಯಿಂದ ಅರ್ಕಲಗೂಡಿಂದ ಹಳ್ಳಿ ಮೈಸೂರು, ದೆನ್ ಬ್ಯಾಕ್ ಟು ಬ್ಯಾಂಗ್ಳೂರು, ಇಲ್ಲಿ ತುಮಕೂರು. ರಾತ್ರಿ ಬಂದಾಗಲೇ ಸುಮಾರು 12:45-1 ಗಂಟೆ. ಸರ್, ಈಗ ನಮಗಿರೋ ಕುತೂಹಲ ಅಂತ ಹೇಳಿದ್ರೆ, ಈಗ ನಿಮಗೆ 86 ವರ್ಷ ವಯಸ್ಸು, ಮಧ್ಯರಾತ್ರಿ 2 ಗಂಟೆಗೆ ಬರ್ತೀರಿ, ಮಲಗ್ತೀರಿ, ತಿರ್ಗಾ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಹೇಳ್ತೀರಿ. ಇದು ಎಲ್ಲಿಂದ ಬರುತ್ತೆ ಸರ್ ಈ ಶಕ್ತಿ ನಿಮಗೆ? ಏನೂ ಇಲ್ವೇ ಇಲ್ಲ. ಮೊದಲೆಲ್ಲರೂ ರೂಢಿಸ್ಕೊಂಡಿದ್ದೀವಿ. ನಾವು ಹಳ್ಳಿ ರೈತರ ಮಕ್ಕಳು.
ಏಕೆಂದರೆ ನಾವೆಲ್ಲ ಕಷ್ಟಜೀವಿಗಳು. ಆದ್ದರಿಂದ ಸ್ವಾಭಾವಿಕವಾಗಿ ರೈತರ ಮಕ್ಕಳು ಸಮಸ್ಯೆಗಳು ನೋಡಿದಾಗ ನಾವು ಕೆಲಸ ಮಾಡೋದೇ ನಮ್ಮ ಗುರಿ. ಇದರಲ್ಲಿ ಏನು ದೊಡ್ಡಸ್ಗೆ ಏನಿಲ್ಲ. ಅದು ನಾನು ಮೊದಲಿಂದಲೂ ಶರೀರದ ಕಡೆ ಗಮನ ಹರಿಸ್ತೇನೆ. ನಾನು ತುಂಬ ಕೆಲಸ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಮಾಡಿ ಇದು ದೇವೇಗೌಡರ ಮಾತು. ಇದೀಗ ತುಮಕೂರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ನಾಗಮಂಗಲಕ್ಕೆ ದೇವೇಗೌಡರು ಹೊರಟಿದ್ದಾರೆ. ಬನ್ನಿ ನಾವು ಅವ್ರನ್ನ ಫಾಲೋ ಮಾಡೋಣ. ಈಗ ಬೆಳಗ್ಗೆ 10:30 ತುಮಕೂರಿಂದ ದೇವೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಹೊರಟಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿರೋ ಮೊಮ್ಮಗ ನಿಖಿಲ್ಗೆ ತೀವ್ರ ಸವಾಲೊಡ್ಡಿರೋ ಮಂಡ್ಯದ ಸವಾಲುಗಳನ್ನು ದೇವೇಗೌಡರು ವಿವರಿಸಿದ್ರು. ಅಂಬರೀಷು ನಮ್ಮ ಪಾರ್ಟಿಲೇ ನಿಂತಿದ್ರು, ರಾಮನಗರದಲ್ಲಿ ಸೋತರು. ನಾನೇ ಪಾರ್ಲಿಮೆಂಟ್ರಿ ಸೀಟ್ ಕೊಟ್ಟು ₹1 ಇಲ್ಲದೆ ಗೆಲ್ಲಿಸಿದ್ವಿ. ಅವರೆಲ್ಲ ನನ್ನ ಜೊತೆಲೇ ಇದ್ದರು ಮುಂಚೆ. ಅವರಿಗೆ ಹೋದ್ಮೇಲೆ ಗೆಲುವು ಸಿಕ್ಕಲಿಲ್ಲ ಅಲ್ಲಿ. ಅದರಿಂದ ಒಂದು ರೀತಿ ಹೆಚ್ಚು ಅವರು ಈ ಅವಕಾಶ ಕಾಯ್ತಾಯಿದ್ರು. ಅಂಬರೀಷ್ ಅವ್ರದ್ದು ತಿಥಿಯಾದ ಮರುದಿನದಲ್ಲೇ ಪ್ರಾರಂಭ ಮಾಡಿ ಕಳೆದ 3-4 ತಿಂಗಳಿಂದ ತುಂಬ ದೂರ ಹೋಗಿದ್ದಾರೆ. ಆದರೆ ಅದರ ಬಗ್ಗೆ ನಾನು ಯಾರಿಗೂ ದೋಷ ಕೊಡಲಿಕ್ಕೂ ಹೋಗಲ್ಲ. ಇದು ಸೋಷಿಯಲ್ ಮೀಡಿಯಾ ಜಮಾನ. ಫೇಸ್ಬುಕ್, ಟ್ವಿಟರ್ ಅಬ್ಬರವೇ ಬಲು ಜೋರು. 60 ವರ್ಷಗಳಿಂದ ರಾಜಕೀಯ ಮಾಡುತ್ತಿರುವ ಗೌಡರು ಹಳೆ ಕಾಲದ ರಾಜಕೀಯ ನೆನಪುಗಳನ್ನ ತೆರೆದಿಟ್ಟರು. ಮಂತ್ರಿಯಾಗಿ ಹೋರಾಟ ಮಾಡಿರೋದು, ಮುಖ್ಯಮಂತ್ರಿಯಾಗಿ ಹೋರಾಟ ಮಾಡಿರೋದು ಎಲ್ಲ ಗೊತ್ತಿದೆ ಜನಕ್ಕೆ, ಸಾಮಾನ್ಯ ಜನಕ್ಕೂ ಗೊತ್ತಿದೆ. ನೀರಾವರಿ ಮಂತ್ರಿಯಾಗಿ ಒಂದೊಂದು ಹಳ್ಳಿನೂ ಸುತ್ತಿದ್ದೀನಿ. ವಿರೋಧ ಪಕ್ಷದ ನಾಯಕನಾಗಿ SM ಕೃಷ್ಣ ಅವರ ಮಂತ್ರಿಗಳು ದೇವರಾಜ ಸರ್ಕಾರದಲ್ಲಿ ಆಗ ಕೂಡ ನಾನು ಅವರೊಂದಿನ ಹೋದರೆ ನಾನೊಂದಿನ ಹೋಗೋದು, ನಾಟಕಗಳಿಗೆ ಹೀಗೆ ಪೈಪೋಟಿ. ಒಂದೇ ಊರಲ್ಲಿ 2 ಗುಂಪಿದ್ರೆ ಬೇರೆ ಬೇರೆ ದಿನ 2 ನಾಟಕ ಮಾಡೋದು. ಹೀಗೆ ಪ್ರೀತಿಯಿಂದ ಕರ್ಕೊಂಡು ಹೋಗೋರು ಅಷ್ಟೇ ಪ್ರೀತಿಯಿಂದ ಪುಣ್ಯಾತ್ಮರೆಲ್ಲ. ಹಾಗೆಲ್ಲ ಸ್ವಲ್ಪ ಮಾಂಸಾಹಾರ ಮಾಡ್ತಾ ಇದ್ದೆ. ಪುಣ್ಯಾತ್ಮರೆಲ್ಲ ಪ್ರೀತಿಯಿಂದ ಊಟ ಮಾಡಿಸೋದು. ಕುಣಿಗಲ್ ಹೈವೇನಲ್ಲಿ ನಮ್ಮ ಜೊತೆ ಮಾತನಾಡುತ್ತಾ ಹಳೆ ನೆನಪುಗಳಿಗೆ ಜಾರಿದ್ದ ಗೌಡರ ಕಾರನ್ನ ದಾರಿ ಮಧ್ಯೆ ಕಾರ್ಯಕರ್ತರ ಜಯಘೋಷ ಸ್ವಾಗತಿಸಿತು. ಅಭಿಮಾನಿಗಳ ಪ್ರೀತಿಯಿಂದ ಪುಳಕಿತರಾದ ಮಾಜಿ ಪ್ರಧಾನಿ ಪ್ರಥಮ ಬಾರಿಗೆ ಮೊಮ್ಮಕ್ಕಳ ಕುರಿತು ಅದೊಂದು ಭವಿಷ್ಯ ನುಡಿದು ಬಿಟ್ರು. ನಿಖಿಲ್ ಕುಮಾರಸ್ವಾಮಿ ಜಾತಕದ ರಹಸ್ಯವನ್ನ ಬಿಚ್ಚಿಟ್ರು. ನಾನು ಎಲ್ಲ ಮಕ್ಕಳು ಮೊಮ್ಮಕ್ಕಳದು ಜಾತಕ ಬರೆಸ್ತೇನೆ. ಅಲ್ಲಿ ಅವನ ಜಾತಕನೂ ಎಲ್ಲ ಮಕ್ಕಳದು ಜಾತಕ ಇದೆ, ಎಲ್ಲ ಮೊಮ್ಮಕ್ಕಳದು ಜಾತಕ ಇದೆ, ಮಕ್ಕಳದು ಜಾತಕ ಇದೆ. ಅವನು ರಾಜಕೀಯಕ್ಕೆ ಬರೋದ್ರ ಬಗ್ಗೆ ಮಧ್ಯೆ ಗೊತ್ತಿತ್ತು ನನಗೆ. ನನ್ನ ಪ್ರಾಮಾಣಿಕ ಭಾವನೆ 3 ಜನ ಗೆಲ್ತೀವಿ. ನಾನು ಏನು ರೋಲ್ ಪ್ಲೇ ಮಾಡ್ತೀನೋ ಗೊತ್ತಿಲ್ಲ. ಅವರ ಒಂದೇ ಒಂದು ಹೇಳ್ತೀನಿ, ಬುದ್ಧಿವಂತರಿದ್ದಾರೆ, ದೈವ ಇಚ್ಛೆ ಇದು. ಈ
ವಯಸ್ಸಿನಲ್ಲಿ ಪಾರ್ಲಿಮೆಂಟಿಗೆ ಗೆದ್ದಿರೋದ್ರಿಂದ ಅವರು ಈ ದೇಶದ ರಾಜಕೀಯದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಸದವಕಾಶ ಇದೆ ಅವರಿಗೆ. ಆಮೇಲೆ ಒಂದು ಹೆಜ್ಜೆ ಮುಂದೋಗಿ ಹೇಳೋದಾದರೆ ಐ ಕ್ಯಾನ್ ಆಲ್ಸೋ ಗೈಡ್ ದೆಮ್. ಲೈಬ್ರರಿಯಲ್ಲಿ ಇಂತಿಂಥ ಪುಸ್ತಕಗಳು ಓದಬೇಕು ನೀವು. ನನ್ನ ಹತ್ರ ಕೆಲವು ಲೈಬ್ರರಿ ಒಳ್ಳೊಳ್ಳೆ ಬುಕ್ಸ್ ಕಲೆಕ್ಟ್ ಮಾಡಿದ್ದೀನಿ. ಒಂದೊಂದು ನಾನು ಓದಿ ಮಾರ್ಕ್ ಮಾಡಿರೋ ಕೆಲವು ಪ್ಯಾರಾಗಳನ್ನ ಸ್ಟಡಿ ಮಾಡಿ ಓದಿದ್ರಿ ಇಬ್ಬರೂ. ಲ್ಯಾಂಗ್ವೇಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗಾಗಿ ಸಭೆಯಲ್ಲಿ ಮಾತನಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಇದಕ್ಕೆ ನಾನು ಐ ಕ್ಯಾನ್ ಗೈಡ್ ದೆಮ್. ದೇವೇಗೌಡರು ಹಾಸನದಿಂದ ಪ್ರಜ್ವಲ್, ಮಂಡ್ಯದಿಂದ ನಿಖಿಲ್ ಮತ್ತು ತುಮಕೂರಿನಿಂದ ತಾವು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಲೋಕಸಭೆಯಲ್ಲಿ ಇಬ್ಬರು ಮೊಮ್ಮಕ್ಕಳಿಗೆ ರಾಷ್ಟ್ರ ರಾಜಕಾರಣದ ಪಟ್ಟುಗಳನ್ನು ಕಲಿಸಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಇಂತಹ ದೇವೇಗೌಡರ ಕಾರನ್ನ ಕುಣಿಗಲ್ ಹೈವೇನಲ್ಲಿ ಚುನಾವಣಾ ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಿದ್ರು. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಚುನಾವಣಾ ಅಧಿಕಾರಿಗಳ ತಪಾಸಣೆಗೆ ಸಂಪೂರ್ಣ ಸಹಕಾರ ನೀಡಿದ್ರು. ಕುಣಿಗಲ್ ಹೈವೇಲಿ ಇರ್ತಕ್ಕಂಥ ಹೋಟೆಲ್ನಲ್ಲಿ ಇದೀಗ ತಾನೇ ದೇವೇಗೌಡರು ಕಾಫಿಯನ್ನು ಸೇವಿಸಿದ್ರು. ಮತ್ತು ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಅಂದರೆ ನಾಗಮಂಗಲ ಕ್ಷೇತ್ರದಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿದ್ದೀವಿ. ಸರ್, ಈಗ ನಾವು ಕಾರ್ನಲ್ಲಿ ಮಾತಾಡ್ಕೊಂಬಂತ ಒಂದು ಮಹತ್ವದ ಪ್ರಶ್ನೆ ಒಂದು ಕೇಳಿದ್ದೆ ನಿಮ್ಮನ್ನ. ಈ ಲೋಕಸಭೆ ಚುನಾವಣೆಯ ಫಲಿತಾಂಶಕ್ಕೂ ಕುಮಾರಸ್ವಾಮಿ ಅವರ ಸರ್ಕಾರದ ಆಯುಸ್ಗೂ ಮತ್ತು ಕುಮಾರಸ್ವಾಮಿ ಅವರ ಆಯುಸ್ಗೂ ಏನಾರ ಸಂಬಂಧ ಇದೆಯಾ? ಸಂಬಂಧ ಏನಿಲ್ಲ. ಈಗ ನಾನು ಮೊದಲು ಒಂದು ಮಾತು ಹೇಳ್ತೀನಿ. ನಾನು ಕೇವಲ 60 ವರ್ಷ ಸುದೀರ್ಘ ರಾಜಕಾರಣದಲ್ಲಿ 3 ಸಾರಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ಅಲ್ಲಿ 10 ತಿಂಗಳಿಂದ ಮನೆಗೆ ಬಂದೆ. ಇಷ್ಟು ಸುದೀರ್ಘ ರಾಜಕಾರಣ ಮಾಡಿ 10 ತಿಂಗಳು, 17 ತಿಂಗಳು, 27, ಒಂದು 30 ತಿಂಗಳಿರುವ 57 ತಿಂಗಳು ಅಂದರೆ 1 ವರ್ಷ, 5 ವರ್ಷ ಕೂಡ ಆಗಲಿಲ್ಲ. 60 ವರ್ಷದಲ್ಲಿ 5 ವರ್ಷ ಇಲ್ಲ ಅಂದರೆ ಈ ರಾಷ್ಟ್ರದಲ್ಲಿ ದೈವದ ಆಟ ಇರೋದಿಲ್ವೇ? ಅದೇ ರೀತಿ ಈ ಕುಟುಂಬಕ್ಕೆ ನಾವು ಈಶ್ವರನ ಭಕ್ತರು. ಏನೋ ಒಂದು ಇದೆ. ಕುಮಾರಸ್ವಾಮಿಗೂ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ನಾನು ಶತಾಯಗತ ಹೇಳ್ತಿದ್ದೆ. ನಾನು ಈಗ ಸೋನಿಯಾ ಗಾಂಧಿರು ನನಗೂ 23 ವರ್ಷ ಆಗಿತ್ತು. ಈಗ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಅಂತ ಲೆಕ್ಕ ಹಾಕಿದ್ವಾ? ಇಲ್ಲೇ ದೈವದ ಆಟ. ಮನುಷ್ಯರ ಆಟ ಬೇರೆ, ದೈವದ ಆಟ ಬೇರೆ. ಈಗ ನಾವು ಸಿದ್ದರಾಮಯ್ಯರು ದೂರ ಇದ್ವಿ. ಯಾವಾಗ ಸೋನಿಯಾ ಗಾಂಧಿ ನಿರ್ಣಯ ಮಾಡಿದ್ರು ಒಟ್ಟು ಗುಡಿ ಕೆಲಸ ಮಾಡಬೇಕು ಅಷ್ಟೇ. ಇದು ದೇವೇಗೌಡರ ಜೊತೆಗಿನ ಮಾತುಕತೆ. ಈಗ ದೇವೇಗೌಡರು ತಮ್ಮ ಹಳೆಯ ಶಿಷ್ಯ ಸಿದ್ದರಾಮಯ್ಯ ಜೊತೆ ಪ್ರಚಾರ ನಡೆಸ್ತಾ ಇದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ನಾಗಮಂಗಲ ಕ್ಷೇತ್ರದಲ್ಲಿ. ಕೇವಲ ಇಲ್ಲಿಂದ 20 ಕಿಲೋಮೀಟರ್ ಮಾತ್ರ ದೂರ ಇದೆ. ದೇವೇಗೌಡರನ್ನ ಫಾಲೋ ಮಾಡ್ತಕ್ಕಂಥ ನಮ್ಮದು ಏನು ಪ್ರವೃತ್ತಿ ಇದೆ ಅದು ಮುಂದುವರಿಯುತ್ತೆ. ಬನ್ನಿ ಹೋಗೋಣ. 2004ರ ಚುನಾವಣೆಯಲ್ಲಿ ಕೊನೆಯದಾಗಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಒಟ್ಟಾಗಿ ಪ್ರಚಾರ ನಡೆಸಿದ್ರು. 2005ರಲ್ಲಿ ದೂರವಾಗಿದ್ದ ಸಿದ್ದರಾಮಯ್ಯ ಮತ್ತು ದೇವೇಗೌಡರು 15 ವರ್ಷಗಳ ಬಳಿಕ ಮಂಡ್ಯದಲ್ಲಿ ಜಂಟಿ ಪ್ರಚಾರ ನಡೆಸಿದ್ರು. ಈಗ ಸಮಯ 12:30. ದೇವೇಗೌಡರು ನಾಗಮಂಗಲ ಕ್ಷೇತ್ರದಲ್ಲಿದ್ದಾರೆ. ಹಳೆಯ ಗೆಳೆಯರು ಅಂದ್ರೆ ದೇವೇಗೌಡರ ಇಬ್ಬರು ಜನತಾ ಪರಿವಾರದ ಗೆಳೆಯರು ಇವತ್ತು ಅವರು ಪ್ರಚಾರದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ, ಮತ್ತೊಂದು CM ಇಬ್ರಾಹಿಂ. ಯಾವ ರೀತಿ ಇಲ್ಲಿ ಜನರು ಆಕರ್ಷಣೆ ಮಾಡ್ತಾರೆ ಅಂತ ಹೇಳಿ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಕುರುಬರಿಗೆ ಒಂದೇ ಒಂದು ಸೀಟ್ ಕೊಟ್ಟಿಲ್ಲ. ಈ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಬೆಂಬಲಿತವಾದಂತ ಈ ಅಭ್ಯರ್ಥಿಗೆ ಹಿಂದುಳಿದವರು, ಅಲ್ಪಸಂಖ್ಯಾತರು ಒಂದೇ ಒಂದು ಓಟನ್ನು ಕೂಡ ಕೊಡಬಾರದು ಅಂತಕ್ಕಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಜಂಟಿ ಪ್ರಚಾರ ನಡೆಸಿದ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಳಿಕ ನಾಗಮಂಗಲದ ಸ್ಥಳೀಯ ಮುಖಂಡರೊಬ್ಬರ ಮನೆಯಲ್ಲಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಊಟ ಮಾಡಿದ್ರು. 15 ವರ್ಷ ಆದ್ಮೇಲೆ ಮತ್ತೆ ದೇವೇಗೌಡರ ಜೊತೆ ಪ್ರಚಾರ ಮಾಡ್ತಿದ್ರೆ ಅನುಭವ ಹೇಗಿದೆ ಸರ್? ಅನುಭವ ಏನಿಲ್ಲ.
ಈಗ ಈ ದೇಶದಲ್ಲಿ ಕೋಮುವಾದಿ ಪಕ್ಷ ಹಿಮ್ಮೆಟ್ಟಿಸಬೇಕು. ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ. ಸರ್ವಾಧಿಕಾರಿ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆಗಬಾರ್ದು. ಪ್ರಧಾನಮಂತ್ರಿ ಆದರೆ ದೇಶ ಸರ್ವಾಧಿಕಾರಿ ಆಗ್ತಾರೆ ಅಂತಕ್ಕಂಥದ್ದು ಜನರ ಊಹೆ. ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ನಮ್ಮ ಹಳೆಯ ಭಿನ್ನಾಭಿಪ್ರಾಯಗಳೆಲ್ಲ ಮರೆತು ಒಂದಾಗಿದ್ದೇವೆ. ಈಗ ನೇರವಾಗಿ ಇಲ್ಲಿಂದ ಅವರು ಹೆಲಿಪ್ಯಾಡ್ನಿಂದ ನೇರವಾಗಿ ನಾಗಮಂಗಲದಿಂದ ಮಳವಳ್ಳಿಗೆ ಬರ್ತಾ ಇರ್ತಕ್ಕಂಥದ್ದು. ಮಳವಳ್ಳಿಯಿಂದ ಮತ್ತೆ ದೇವೇಗೌಡರನ್ನ ನಾವು ಫಾಲೋ ಮಾಡ್ತೀವಿ, ಬನ್ನಿ. ಹೀಗೆ ಮಧ್ಯಾಹ್ನದ ಬಿರು ಬಿಸಿಲಲ್ಲೂ ಪ್ರಚಾರ ನಡೆಸಿದ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದರು. ನಾಗಮಂಗಲದಿಂದ ಹೆಲಿಕಾಪ್ಟರ್ ಮೂಲಕ ಇಬ್ಬರು ಒಟ್ಟಿಗೆ ಮಳವಳ್ಳಿಯತ್ತ ಪ್ರಯಾಣ ಆರಂಭಿಸಿದ್ರು. ಆದರೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಏರಿದ 5 ನಿಮಿಷದಲ್ಲೇ ಅದೊಂದು ರೋಚಕ ಘಟನೆ ನಡೆದು ಹೋಯಿತು. ಟೇಕ್ ಆಫ್ ಆಗಿದ್ದ ಹೆಲಿಕಾಪ್ಟರ್ 5 ನಿಮಿಷದಲ್ಲೇ ಮತ್ತೆ ಲ್ಯಾಂಡ್ ಆಯಿತು. ಹೆಲಿಕಾಪ್ಟರ್ ಬಗ್ಗೆ ಅವಾಗಲೇ ಹೇಳಿದ್ವಿ. ಈಗ ಹೆಲಿಕಾಪ್ಟರ್ ಮೂಲಕ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಮಳವಳ್ಳಿ ಮತ್ತು ಮೈಸೂರಿಗೆ ಪ್ರಚಾರ ಕಾರ್ಯ ಕೈಗೊಳ್ತಾರೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ಇವರನ್ನು ನಾಗಮಂಗಲ ಹೆಲಿಪ್ಯಾಡ್ನಲ್ಲಿ ಹೊತ್ತ ಹೆಲಿಕಾಪ್ಟರು ಕೇವಲ 5 ನಿಮಿಷ ಅಲ್ಲೇ ಗಿರಿಗರ್ನೆ ತಿರುಗಿ ವಾಪಸ್ ಇಳಿತು. ಸುತ್ತಮುತ್ತ ಇದ್ದವ್ರಿಗೆಲ್ಲ ಆತಂಕ ಸೃಷ್ಟಿ ಆಯಿತು. ಏನಾಯಿತು ಎತ್ತ ತೋರಿಸ್ತೀವಿ, ಬನ್ನಿ. 86 ವರ್ಷದ ದೇವೇಗೌಡರು ಬೆಳಗ್ಗೆ ತುಮಕೂರಿನಲ್ಲಿದ್ದರು. ಮಧ್ಯಾಹ್ನ ಮಂಡ್ಯದ ನಾಗಮಂಗಲದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಜಂಟಿಯಾಗಿ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ನಡೆಸಿದ್ರು. ಬಳಿಕ ಮಳವಳ್ಳಿಗೆ ತೆರಳಲು ಇಬ್ಬರು ನಾಯಕರು ಒಟ್ಟಾಗಿ ನಾಗಮಂಗಲದಲ್ಲಿ ಹೆಲಿಕಾಪ್ಟರ್ ಏರಿದ್ರು. ಆದರೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ 5 ನಿಮಿಷಗಳ ಹಾರಾಟ ನಡೆಸಿ ಬಳಿಕ ದಿಢೀರಂತ ಲ್ಯಾಂಡ್ ಆಯಿತು. ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದ್ರಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಸಹ ಬಂದವು. ದೇವೇಗೌಡ ಮತ್ತು ಸಿದ್ದರಾಮಯ್ಯ ಅವರನ್ನ ಹೊತ್ತಿದ್ದ ಹೆಲಿಕಾಪ್ಟರ್ನ ದಿಕ್ಸೂಚಿ ಉಪಕರಣ ಸರಿಯಾಗಿ ಸೆಟ್ಲ್ ಆಗದ ಕಾರಣ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿತ್ತು. ಬಳಿಕ ಮತ್ತೆ ಟೇಕ್ ಆಫ್ ಆಗಿ ಮಳವಳ್ಳಿಯತ್ತ ಹಾರಿತು. ಬೆಳಗ್ಗೆ ತುಮಕೂರಿನಿಂದ ಹೊರಟು ನಾಗಮಂಗಲದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭರ್ಜರಿಯಾಗಿರ್ತಕ್ಕಂಥ ರೋಡ್ ಶೋವನ್ನು ಮಾಡ್ತಾರೆ. ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಇದರಲ್ಲಿ ಸಿದ್ದರಾಮಯ್ಯ ಮತ್ತು ಇಬ್ರಾಹಿಂ ಸಹ ದೇವೇಗೌಡರಿಗೆ ಸಾಥನ್ನು ಕೊಡುವಂಥದ್ದು. ತದನಂತರ ನಾಗಮಂಗಲದಿಂದ ಹೆಲಿಕಾಪ್ಟರ್ ಮೂಲಕ ಮಳವಳ್ಳಿನಲ್ಲಿ ಪ್ರಚಾರ ನಡೆಸಿ ಮತ್ತೆ ಇದೀಗ ಮೈಸೂರಿನ ಏರ್ಪೋರ್ಟ್ಗೆ ಸಿದ್ದರಾಮಯ್ಯ ಸೇರಿದಂತೆ ಇಬ್ರಾಹಿಂ ಮತ್ತು ದೇವೇಗೌಡರು ಬರ್ತಾ ಇದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಜಂಟಿ ಪ್ರಚಾರ ನಡೆಸಿದ್ರು. ಈಗ ಸಮಯ ಸಂಜೆ 7:30. ಬೆಳಗ್ಗೆ 10 ಗಂಟೆಗೆ ತುಮಕೂರಿನಲ್ಲಿ ಶುರು ಮಾಡಿದ ದೇವೇಗೌಡರ ಪ್ರಚಾರ ತದನಂತರ ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಾಗಮಂಗಲದಲ್ಲಿ ಪ್ರಚಾರ ಮಾಡ್ತಾರೆ. ತದನಂತರ ಮಳವಳ್ಳಿಗೆ ಹೋಗ್ತಾರೆ. ಇದೀಗ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ದೇವೇಗೌಡರು ಪ್ರಚಾರವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇರ್ಬೋದು. ಇವ್ರ ಜೊತೆ ಸಿದ್ದರಾಮಯ್ಯ ಅವರಿದ್ದಾರೆ, CM ಇಬ್ರಾಹಿಂ ಇದ್ದಾರೆ, ಅದೇ ರೀತಿ GT ದೇವೇಗೌಡರು ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಂಗ್ರೆಸ್ನ CH ವಿಜಯ್ ಶಂಕರ್ ಅವರಿಗೆ ದೇವೇಗೌಡರು ಮತಯಾಚನೆಯನ್ನು ಮಾಡ್ತಿದ್ದಾರೆ. ಆದರೆ ಸುಮಾರು 10 ಗಂಟೆಗಳ ಪ್ರವಾಸದ ಸಂದರ್ಭದಲ್ಲಿ ಎಲ್ಲೂ ಕೂಡ ದೇವೇಗೌಡರು ದಣದಂತೆ ಕಾಣ್ತಾ ಇಲ್ಲ. ಇಲ್ಲಿಂದ ಅವರು ನೇರವಾಗಿ ಮೈಸೂರಿಂದ ತೆರಳ್ತಾರೆ. ಎಲ್ಲಿಗೆ ತೆರಳ್ತಾರೆ, ಏನು ಮಾಡ್ತಾರೆ, ಮತ್ತೊಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ, ಬನ್ನಿ ನೋಡ್ಕೊಂಬರೋಣ. ಸಂಜೆ 6 ಗಂಟೆಯ ನಂತರ ಹೆಲಿಕಾಪ್ಟರ್ ಹಾರಾಟಕ್ಕೆ ಅವಕಾಶವಿಲ್ಲ. ಹಾಗಂತ ದೇವೇಗೌಡರ ಪ್ರಚಾರ ಯಾತ್ರೆ ನಿಲ್ಲಲಿಲ್ಲ. ಸಿದ್ದರಾಮಯ್ಯ ಮೈಸೂರಿನಲ್ಲೇ ಉಳಿದುಕೊಂಡ್ರು. ಆದರೆ ದೇವೇಗೌಡರು ರಸ್ತೆ ಮೂಲಕ ಮಂಡ್ಯ ಜಿಲ್ಲೆ ಹೊಳಲು ಗ್ರಾಮಕ್ಕೆ ಪ್ರಯಾಣ ಬೆಳೆಸಿದ್ರು. ಹೊಳಲು ಗ್ರಾಮದಲ್ಲೂ ಬಹಿರಂಗ ಸಭೆ ನಡೆಸಿದ್ರು. ಈಗ ಸಮಯ 9:40. ಬೆಳಗ್ಗೆ 10 ಗಂಟೆಗೆ ದೇವೇಗೌಡರು ತುಮಕೂರಿನಿಂದ ತಮ್ಮ ಪ್ರಚಾರವನ್ನು ಶುರು ಮಾಡ್ತಾರೆ. ತದನಂತರ ನಾಗಮಂಗಲಕ್ಕೆ ಬರ್ತಾರೆ. ತದನಂತರ ಮಳವಳ್ಳಿ ಮತ್ತು ಮೈಸೂರು. ಇದೀಗ ಮಂಡ್ಯ ಜಿಲ್ಲೆಯ ಹೊಳಲು ಗ್ರಾಮಕ್ಕೆ ಬಂದಿದ್ದಾರೆ. ಕೇವಲ 15 ನಿಮಿಷ ಮಾತ್ರ ಬಾಕಿ ಇದೆ ದೇವೇಗೌಡರ ಭಾಷಣ ಮುಕ್ತಾಯ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಪ್ರಕಾರ 10 ಗಂಟೆಗೆ ಚುನಾವಣಾ ಪ್ರಚಾರವನ್ನು ನಿಲ್ಲಿಸಬೇಕು. ಕೇವಲ 15 ನಿಮಿಷ ಬಾಕಿ ಇದೆ. ಸತತ 12 ಗಂಟೆಯಿಂದ ದೇವೇಗೌಡರು ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಈಗ ಸಮಯ ರಾತ್ರಿ 10:30. ಬೆಳಗ್ಗೆಯಿಂದ 4 ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ದೇವೇಗೌಡರು ಮತಯಾಚನೆಯನ್ನು ಮಾಡಿ ಈಗ ಮಂಡ್ಯ ಜಿಲ್ಲೆಯ ಹೊಳಲು ಗ್ರಾಮಕ್ಕೆ ಬಂದಿದ್ದಾರೆ. ಈ ಗ್ರಾಮದಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಶಿವಣ್ಣ ಅವರ ನಿವಾಸದಲ್ಲಿ ಮುದ್ದೆ ಊಟವನ್ನು ಮಾಡ್ತಾ ಇದ್ದಾರೆ. ಮುದ್ದೆ ಊಟದ ನಂತರ ದೇವೇಗೌಡರ ಜೊತೆಗೆ ಇನ್ನಷ್ಟು ಮಾತಾಡೋಣ.
ಮುದ್ದೆ ಊಟ ಮುಗಿಸಿದ ದೇವೇಗೌಡರು ತಮ್ಮ ರಾಜಕೀಯ ಜೀವನದ ಬಗ್ಗೆ ಮಾರ್ಮಿಕವಾಗಿ ಅದೊಂದು ಮಾತು ಹೇಳಿದ್ರು. ನನ್ನ ಲೈಫೇ ಅಷ್ಟು. ಏನು 10 ತಿಂಗಳು ಪ್ರೈಮ್ ಮಿನಿಸ್ಟರ್ ಇದ್ದೆ, 17 ತಿಂಗಳು ಚೀಫ್ ಮಿನಿಸ್ಟ್ರು, ನೀರಾವರಿ ಮಂತ್ರಿಯಾಗಿ 3 ಸಾರಿ ರಾಜೀನಾಮೆ. ಅದೆಲ್ಲ ಇತಿಹಾಸ. ಇದು ನನ್ನ 60 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಸುಖ ಅನ್ನೋದಿಲ್ಲ ನನಗೆ. ಹೋರಾಟ ಮಾಡಿದೆ ನನ್ನ ಮೊದಲಿಂದ ಬದುಕು, ಕೊನೆಯವರೆಗೂ ಅಷ್ಟೇ. ಎಂಡಿಂಗ್ ಯಾವಾಗ ಆಗುತ್ತೋ ಆಗುತ್ತೆ. ಅದಕ್ಕೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರ ಪ್ರಚಾರ ನಡೆಸಿದ ದೇವೇಗೌಡರ ಮುಖದಲ್ಲಿ ದಣಿವೋ ಕಾಣಿಸಿರಲಿಲ್ಲ. 60 ವರ್ಷ ಹೋರಾಟದ ರಾಜಕೀಯ ಜೀವನ ಸಾಗಿಸಿದ್ದೇನೆ, ಅಂತ್ಯ ಹೇಗೋ ಗೊತ್ತಿಲ್ಲ ಎನ್ನುತ್ತಲೇ ಗೌಡರು ಬೆಂಗಳೂರಿನತ್ತ ಹೊರಟು ನಿಂತಿದ್ರು. ಬೆಳಗ್ಗೆ 10 ಗಂಟೆಗೆ ತುಮಕೂರಿನಿಂದ ಹೊರಟ ದೇವೇಗೌಡರು ತದನಂತರ ನಾಗಮಂಗಲಕ್ಕೆ ಬಂದು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾರೆ. ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡ್ತಾರೆ. ತದನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಮಳವಳ್ಳಿಗೆ ಹೋಗ್ತಾರೆ. ಮಳವಳ್ಳಿಯಿಂದ ಮತ್ತೆ ಮೈಸೂರಿಗೆ ಬರ್ತಾರೆ. ಮೈಸೂರಿನಿಂದ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹೊಳಲು ಗ್ರಾಮಕ್ಕೆ ಬರ್ತಾರೆ. ಒಟ್ಟಾರೆಯಾಗಿ ದೇವೇಗೌಡರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.